ಎಲ್ರಿಗೂ ನಮಸ್ತೆ. ಇವತ್ತು ಏನು ವಿಶೇಷ ಅಂದರೆ ಸಂಡೇ. ನನ್ನ ಫ್ರೆಂಡು ಬೆಳಗ್ಗೆ ಒಂದು ರೀಲ್ ಕಳಿಸ್ದ. ಆ ರೀಲ್ ನೋಡಿ ಶಾಕ್ ಆಯಿತು. ಏನು ಶಾಕ್ ಆಯಿತು ಅಂದರೆ ಅವರೆಕಾಳು ಮೇಳ ಈಗ ಸ್ಟಾರ್ಟ್ ಆಗಿದೆ ಅಂತ. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಜನವರಿಲಿ ಸ್ಟಾರ್ಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದ್ದಂಗೆ ಸೀದಾ ಬೈಕ್ ಎತ್ಕೊಂಡು ಜಯನಗರಕ್ಕೆ ಓಡಿ ಬಂದೆ. ಜಯನಗರದಲ್ಲಿ ಯಾವ ಜಾಗ ಅಂತೀರಾ, ಅದನ್ನ ಕೆಳಗಡೆ ಬಯೋ ಲಿಂಕಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದ್ರ ಒಳಗಡೆ ಈಗ ಹೋಗೋಣ. ಅಲ್ಲಿ ಏನೇನು ಐಟಮ್ ಇರುತ್ತೆ ತಿಂದು ಟೇಸ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ ಒಟ್ಟಿಗೆ, ಮತ್ತು ಅಲ್ಲಿ ಏನೇನು ವೆರೈಟೀಸ್ ಇತ್ತು ಡಿಶಸ್ಸು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಅವರು ಇನ್ನೊಂದು ವಿಷಯ ಕೂಡ ಹೇಳಿದ್ರು ಅವ್ರ ಹತ್ರ ಮಾತಾಡ್ಬೇಕಾರೆ, ಇದೊಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇರೋದು, ನಮ್ದು ಯಾವುದೇ ರೀತಿ ಶಾಪ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ತಿಂದು ನೀವು ನೋಡಿದ್ಮೇಲೆ ಇಮಿಡಿಯೇಟಾಗಿ ಓಡಿ ಬಂದು ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಿ, ಗೊತ್ತಾಗುತ್ತೆ ಯಾವ ರೀತಿ ಇದೆ ಟೇಸ್ಟು ಅನ್ನೋದು. ಮಿಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇಗ ಬಂದು, ಮೆಟ್ರೋ ಕೂಡ ನಿಯರ್ ಸ್ಟೇಷನ್ನು, ಬಂದು ತಿಂದು ಟೇಸ್ಟ್ ಮಾಡಿ ಹೇಳಿ. ಡೋಂಟ್ ಮಿಸ್ ಅವರೆಕಾಯಿ ಮೇಳ. ಓಕೆ, ಈ ಕಡೆ ಒಂದಷ್ಟು ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ. ಬಟ್ ನಮಗೆ ಹೇಳಬೇಕು ಅಂದರೆ ಅಟ್ರಾಕ್ಟಿವ್ ಆಗಿರೋದು ಯಾವುದು ಅಂದರೆ ಗೊತ್ತಲ್ಲ, ಮೊದಲೇ ಬಂದಿರೋ ಕೆಲಸ ಫಸ್ಟ್ ನೋಡ್ತೀವಿ ಅಂತ. ಹಾಗಾಗಿ ಅವರೇ ಬೇಳೆ ಮೇಳ. ಜನನೂ ಅಷ್ಟೇ, ಅವರು ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಊಟ. ಹಾಗಾಗಿ ನೋಡಿ ಇಲ್ಲಿ ಎಷ್ಟೊಂದು ಥರ ಜನ, ಕ್ರೌಡ್. ಒಂದೊಂದೇ ಕೌಂಟ್ರುಗಳು ಮಾಡಿದ್ದಾರೆ ತೊಗೊಳ್ಲಿಕ್ಕೆ. ಬಿಲ್ಲಿಂಗ್ಗೆ ತುಂಬ ಜನ ಕ್ಯೂ ಅಲ್ಲಿ ಇರಬಾರ್ದು. ಬನ್ನಿ ನೋಡಿ, ಇಲ್ಲೇ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಪ್ರೈಸಸ್ಸು, ಏನೇನು ವೆರೈಟೀಸ್ ಇವ್ರ ಹತ್ರ ಸಿಗುತ್ತೆ ಅನ್ನೋದು. ನಾನು ನಿಮಗೆ ಸಪ್ರೇಟಾಗಿ ಶೂಟ್ ಮಾಡೋದು ಹಾಕಿದ್ನಲ್ಲ, ಇಲ್ಲಿ ಆ್ಯಕ್ಚುಲಿ ಅವ್ರ ಪ್ರೈಸಸ್ಗಳನ್ನೂ ಹಾಕ್ಬಿಟ್ಟಿದ್ದಾರೆ. ತುಂಬ ಜನ ಕ್ರೌಡು. ಸಪ್ರೇಟ್ ಕೌಂಟ್ರ್ ಹಾಕಿದ್ದಾರೆ, ಇನ್ನೂ ಔಟು ಎಲ್ಲ. ಏನಕ್ಕೆ ಅಂದರೆ ಫುಡ್ ತಗೊಂಡೋದ್ಮೇಲೆ ಅಲ್ಲಿಗೆ ಆಚೆ ಬರಲಿ ಅಂತ. ಅವರೇ ಬೇಳೆ ಇಡ್ಲಿ. ಏನ ಇದು ನಾರ್ಮಲ್ ಇಡ್ಲಿಗಿನ್ನ ವೆರೈಟಿ ಆಗಿದೆ, ಚೆನ್ನಾಗಿದೆ. ಹೋಳ್ಗೆನಾ, ಕಾಯಿ ಹೋಳ್ಗೆನಾ, ಅವರೆಕಾಯಿ ಹೋಳ್ಗೆ, ಸ್ವೀಟ್ ಅವರೆಕಾಳು ಹೋಳ್ಗೆ. ಅಣ್ಣ ಝೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಾಯ್ಸ್ ಎಲ್ಲ. ಬರೀ ಹೋಳ್ಗೆ ಬೇಸಕ್ಕೆ 2 ಸೂಪರ್. ಇಲ್ಲಿ ಇದು ಬೇಳೆ ಹೋಳ್ಗೆ. ಹಾಂ, ಅದೇ ಇದು ಬಿಳೆ ಹೋಳ್ಗೆ, ಇದು ಮಾಮೂಲಿ ಬೇಳೆ ಹೋಳ್ಗೆ. ಬಟ್ ಇದು ಅವರೆಕಾಯಿ ಹೋಳ್ಗೆ. ಓಕೆ ನೋಡಿ, ಅವರೆಕಾಳು ಪಡ್ಡು. ಅಣ್ಣ ಬೆಳಗ್ಗೆಯಿಂದ ಎಷ್ಟನೇ ದಬ್ಬೆ ಅಣ್ಣ ಇದು ಬೇಯಿಸ್ತಾ ಇರೋದು? ತುಂಬ ಸಲ ಆಗಿದೆ, ಕೌಂಟಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಓಹೋ ನೋಡಿ, ಅಕ್ಕಿ ರೊಟ್ಟಿ ಫುಲ್ಲು ನೋಡಿ. ಕುಕ್ಕಿಂಗಿಗೆ ಫುಲ್ ಎಲ್ಲ ರೀತಿಯ ಅಡುಗೆಗಳನ್ನ ಇಲ್ಲೇ ಪ್ರಿಪೇರ್ ಮಾಡಿ ಈಗ ಜನಗಳಿಗೆ ಇಲ್ಲೇ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಹೇಗೆಲ್ಲ ಇದೆ. ಅಯ್ಯೋ, ರೈಸ್ ಎಲ್ಲ ಬಿಸಿ ಆಗಲಿಕ್ಕೋಸ್ಕರ ಫುಲ್ಲು ಬಿಸಿನೀರಲ್ಲಿ ಹಾಕಿ ಇಟ್ಟು ಬೇಯಿಸ್ತಾ ಇದ್ದಾರೆ. ಅಂದರೆ ಹೀಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಿಸಿನೀರಲ್ಲಿ ರೈಸ್ನ ಇಟ್ಟಿದ್ದಾರೆ. ಅದಾದಮೇಲೆ ಚಿತ್ರಾನ್ನ, ಅವರೆಕಾಯಿ ಮತ್ತು ಗಟ್ಟಿ ಚಟ್ನಿ ಮಾಡಿ ಇಟ್ಟಿದ್ದಾರೆ. ಬೇಳೆ, ಇಸ್ಕಿದ ಬೇಳೆ, ಶಾವಿಗೆ ನೋಡಿ ಸಖತ್ತಾಗಿ ಉದ್ರಾಗಿ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ಜೊತೆಗೆ ಖಾರ ಪೊಂಗಲ್ ಕೂಡ, ಅದು ಬೇಳೆಲೆ. ಅಯ್ಯೋ ಸೂಪರ್ ಅಣ್ಣ. ಹಂಗಾದ್ರೆ ತಗೊಂಡೆಲ್ಲ ಟೇಸ್ಟ್ ಮಾಡಿಬಿಡೋದೆ. ಇದು ಅವರೆಕಾಳು ಮಸಾಲ ಸಾಂಬಾರು ನೋಡಿ, ಫುಲ್ ಇಸ್ಕಿದ ಬೇಳೆ ಸಾರು ಫೇಮಸ್ಸು.
ಸಕ್ಕದಾಗಿದೆ. ಅಕ್ಕಿ ರೊಟ್ಟಿ ಮಾಡ. ಇನ್ನು ಮಾಮೂಲಿ ನಮ್ಮ ಅಂಕಲ್ ಎಸ್ಪೆಷಲಿ ಹೇಳಿಟ್ಟವ್ರೆ ಸಂಜೆ 90 ಹೊಡಿಬೇಕು ಅಂದರೆ ಉಸ್ಲಿ ಬೇಕೇ ಬೇಕು ತಾವಮ್ಮ ಅಂತ. ಹಂಗಾಗಿ ಈ ಉಸ್ಲಿನ ಪಕ್ಕ ಇವತ್ತು ಪಾರ್ಸಲ್ ಎತ್ಕೊಂಡು ಹೋಗೋದೆ. ಪೊಂಗಲ್ಲು ಅದು ಇಸ್ಕಿದ ಬೇಳೆಲೆ, ಓಹೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಸ್ಕಿದ ಬೇಳೆಲೆ. ಎಳ್ಳವರೆ ಸ್ಪೆಷಲ್ ಸ್ವೀಟ್ಸ್ ಅಂತೆ, ತುಂಬ ಸಖತ್ತಾಗಿರುತ್ತೆ. ನೋಡ್ತೀನಿ ನಾನು, ಇದು ಪಾಯಸಗಿನ ಗಟ್ಟಿ ಇರುತ್ತಂತೆ, ತೊಗೊಂಡು ಟೇಸ್ಟ್ ಮಾಡ್ತೀನಿ ಬನ್ನಿ. ಹಾಂ ಅದು ಪಾಯಸ. ಹಾಂ ಇದು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ನೋಡಿದೆ, ಶೂಟ್ ಮಾಡಿದೆ. ಇದು ಅವರೆಕಾಳು ದೋಸೆ. ಎಲ್ಲರೂ ಈಗ ಅಟ್ರಾಕ್ಟಿವ್ ಆಗಿರೋದು ಅಂದರೆ ಈಗ ಅವರೆಕಾಳು ದೋಸೆಗೆ, ಅವರೆಕಾಳು ದೋಸೆ ಉಸ್ಲಿ ಪಕ್ಕ ತಿನ್ನಬೇಕು ಅಂತ ಎಲ್ಲ ಬಂದಿರ್ತಾರೆ. ನಾವು ಒಂದು ಆರ್ಡ್ರ್ ಮಾಡಿ ತಿಂದು ಟೇಸ್ಟ್ ಆಗಿದೆ ಅಂತ ಹೇಳೋಣ. ಅಣ್ಣ ಬೆಳಗ್ಗೆಯಿಂದ ಒಂದು ಅಂದಾಜು 1000 ಬೇಯಿಸಿರ್ಬೋದಾ? ಜಾಸ್ತಿನೇ ಆಗಿದೆ, ಭಯಂಕರ. ಇವತ್ತು ಲಾಸ್ಟ್ ಡೇ ಬೇರೆ, ಕ್ರೌಡು ಹೆವಿ ಇದೆ. ಸಂಜೆ ಆಲ್ಮೋಸ್ಟ್ ಒಂದು 10 ಗಂಟೆ ತನಕ ಇರುತ್ತಾ? ಅಷ್ಟು 15,000 ದೋಸೆ ತನಕ ಹೋಗುತ್ತೆ ಸಂಜೆ ಅಷ್ಟೊತ್ತಿಗೆ. ಓ ಸೂಪರ್. ಇದಕ್ಕೆ ಎರಡು ಅಂಚು ಬರೀ ದೋಸೆ ಬೇಯಿಸೋಕ್ಕೆ. ಎಲ್ಲ ಟೇಸ್ಟ್ ಮಾಡೋಕ್ಕೆ ಮುಂಚೆ ಮೇಳಕ್ಕೆ ಬಂದಮೇಲೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಸಿಕ್ಕಿದ್ರು. ಈ ಮೇಳ ಆರ್ಗನೈಸ್ ಟೀಮಲ್ಲಿ ಒಬ್ಬರು, ಅವರು ಧೀರಜ್ ಅಂತ ಹೇಳ್ಬಿಟ್ಟು. ಬನ್ನಿ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ಹಲೋ ನಮಸ್ಕಾರ ಸರ್. ಈ ಮೇಳ ಸ್ಟಾರ್ಟ್ ಆಗಿ 3 ದಿನ ಆಯಿತು. ನಾನು ಇವತ್ತು ಲಾಸ್ಟ್ನೇ ದಿನ ಬಂದಿದ್ದೀನಿ. ಸ್ಟಾರ್ಟ್ ಮಾಡಿ ಅಂತ ಏನೋ ಸರ್, ಈ ಅಪರೆ ಬೆಳೆ ಮೇಳ ಮಾಡ್ತಾರೆ. ನಾವು ಇದೇ ಫಸ್ಟ್ ಟೈಮು ಜಯನಗರ 9 ಬ್ಲಾಕ್ದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ವಾಸಿ ಫೌಂಡೇಶನ್, ವಾಸಿ ಯುವಕರ ಸಂಘದಿಂದ ನಾವು ಫಸ್ಟ್ ಟೈಮ್ ಈ ಥರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಸರ್. ವೆರೈಟೀಸ್ ಆಫ್ ಡಿಶಸ್ನ ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಏನಾದರೂ ಅಂದ್ಕೊಂಡ್ರೆ ಗ್ಯಾರಂಟಿ ಇಲ್ಲಿ ಬರ್ಬೋದು. ಅಷ್ಟು ವೆರೈಟೀಸ್ ಆಫ್ ಡಿಶಸ್ ಇದೆ. ಯಾವ ಉದ್ದೇಶಕ್ಕೋಸ್ಕರ? ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬೇಕಾದ್ರೆ ಒಂದು ಕಾಸಸ್ಗೋಸ್ಕರ ಅಂದರು. ಆ ಕಾಸ್ ಏನು ಅಂತ ಹೇಳ್ಬೋದು? ದೇವಸ್ಥಾನದಲ್ಲಿ ವಾಸವಿ ದೇವಸ್ಥಾನ ಇದೆ, ಅದಕ್ಕೆ ಈ ಫೌಂಡೇಶನ್ ಏನೇ ಪ್ರಾಫಿಟ್ಸ್ ಬರಲಿ, ಬಿಲ್ಡಿಂಗ್ ಒಂದು ಪರ್ಚೇಸ್ ಮಾಡಿದ್ದೀವಿ, ಅದು ಬಿಲ್ಡಿಂಗ್ಗೆ ಫಂಡ್ ರೈಸ್ ಮಾಡಬೇಕು ಅಂದ್ಬಿಟ್ಟು ಈ ಉದ್ದೇಶ ಆಗಿ ನಾವೊಂದು ಯುವಕರ ಟೀಮು, ದೊಡ್ಡ ವಾಸಿ ಫೌಂಡೇಶನ್ ಆಗಿ ಎಲ್ಲರೂ ಸೇರಿ ಇದೊಂದು ಇವೆಂಟ್ ಮಾಡಿ ಆ ಪ್ರಾಫಿಟ್ಸ್ ಎಲ್ಲ ಏನು ಬರುತ್ತೋ ಅದಕ್ಕೆ ಯೂಸ್ ಮಾಡೋಣ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಅಷ್ಟೇ ಉದ್ದೇಶ. ಚೆನ್ನಾಗಿದೆ ಸರ್. ಬೇರೆಯವ್ರ ಹತ್ರ ಹೋಗಿ ಫಂಡ್ಗಳು ಕೇಳ್ದಲೆ ಯಾರು ಕರೆಕ್ಟಾಗಿ ಬಂದು ತಿಂದು ಯೂಸ್ ಮಾಡಿಕೊಂಡು ಅವ್ರು ಟೇಸ್ಟ್ ಮಾಡಿ ಅದ್ರದ್ದು ಏನು ಕೊಡ್ತಾರೆ ಆ ಫಂಡ್ ಅಂತ ಅದನ್ನು ತೊಗೊಂಡು ಅವರು ಯುಟಿಲೈಸ್ ಮಾಡಿಕೊಂಡು ಬಿಲ್ಡಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಏನು ಮಾಡಬೇಕು ಅಂತಿದ್ದಾರೆ ಅದನ್ನು ಮಾಡ್ಕೊಬೇಕು ಅಂತ ಇವತ್ತು ರಾತ್ರಿ 10:30ವರೆಗೂ ಇರುತ್ತೆ. ಇವತ್ತೇ ಲಾಸ್ಟ್ ಡೇ. ಇವಾಗ ಹೇಳ್ತಾ ಇದ್ದಾರೆ ಲಾಸ್ಟ್ ಡೇ ಅಂತ. ಟೇಸ್ಟ್ ಮಾಡಿ ಎಲ್ಲರೂ, ತುಂಬ ಚೆನ್ನಾಗಿದೆ. ಡೊನೇಟ್ ಮಾಡಿ, ಮಿಸ್ಸು ಮಾಡಬೇಡಿ. ಇವತ್ತೇ ಲಾಸ್ಟ್ ಡೇ. ನಾನು ನಿಮ್ಗೆ ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ನೋಡ್ತಿದ್ದಂಗೆ ಇಮಿಡಿಯೇಟಾಗಿ ಓಡ್ ಬಂದು ಟೇಸ್ಟ್ ಮಾಡಿ. ಬಾಯ್ಸ್ ಎಲ್ಲ ಅವರೆಕಾಳು ಮೇಳಕ್ಕೆ ಬಂದು ಈ ಏನೇನು ಮನೇಲಿ ಹೋಮ್ ಮೇಡ್ ಮಾಡಿರ್ತಾರೋ ಅವರೆಕಾಳ್ದು ತೊಗೊಂಡು ಕೊಡ್ತಾ ಇದ್ದಾರೆ. ವೆರೈಟೀಸ್ ಆಫ್ ಹೋಮ್ ಮೇಡ್ ಪ್ರಾಡಕ್ಟ್ಸ್, ಉಪ್ಪಿನಕಾಯಿಂದ ಹಿಡಿದು ಖಾರ ಪುಡಿ, ಎಳ್ಳು ಪುಡಿ, ಚಕ್ಲಿ, ಕಡಲೆ ಬೀಜ, ಕೋಡುಬಳೆ, ಬೇಳೆ, ಎಲ್ಲ ಐಟಮ್, ಚಿಪ್ಸು ಎಲ್ಲ ಸೇರಿ ನೋಡಿ. ದೋಸೆ ರೆಡಿ ಆಯಿತು, ಕೊಟ್ಟರು. ದೋಸೆ ಪ್ಲಸ್ ಗ್ರೇವಿ. ಅಷ್ಟೊಂಥರ ಜನಗಳ ಮಧ್ಯೆ ಎಲ್ಲ ತೊಗೊಂಡು ಬಂದು ದೋಸೆ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಜೊತೆಗೆ ಸ್ವೀಟ್ ಎಳ್ಳವರೆ ಅಂತ ಹೇಳಿದ್ರು. ಸ್ವೀಟು ಪೊಂಗಲಲ್ಲಿ ನಿಮಗೆ ಅವಾಗಲೇ ತೋರಿಸಿದ್ನಲ್ಲ, ಅದು ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದ್ರದ್ದು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ಏನೋ ಟೇಸ್ಟ್ ಮಾಡ್ತಿದ್ದಾನೆ, ನೋಡೋಣ. ಟೇಸ್ಟ್ ನಾನು ಮಾಡ್ತೀನಿ, ಒಂದು 2 ನಿಮಿಷ. ಓಕೆ. ಇದು ಬಿಳಿ ಹೋಳಿಗೆ ಅಂತ ಕೊಟ್ಟರು. ಬಿಳಿ ಹೋಳಿಗೆ ಓಕೆ. ಬರೀ ಮೈದಾನೇ ಇದೆ, ಅದರೊಳಗಡೆ ಏನೂ ಇಲ್ಲ. ಅದು ಬಿಟ್ಟು ನನ್ನ ಫೇವ್ರೇಟು ಅವರೆಕಾಳು ದೋಸೆ. ಕಾಲು ಸೊಪ್ಪು ಎಲ್ಲಿ ಕೊಟ್ಟಲ್ಲ. ಅವರೆಕಾಳು ದೋಸೆ, ಉಸ್ಲಿ ದೋಸೆ, ಅವರೆಕಾಳು ಸಪ್ರೇಟಾಗಿ ಇದು ಮಾಡಿ. ಟೇಸ್ಟ್ ಚೆನ್ನಾಗಿದೆ ಅಂತ ಖಾಲಿ ಮಾಡ್ಬಿಡು. ಇನ್ನೊಂದು ರೌಂಡ್ ಹೋಗಿ ನಿಂತ್ಕೊಬೇಕು ನಾನಲ್ಲಿ. ಇನ್ನೇನಲ್ಲಿ ಉಳಿಸ್ಬಿಟ್ಟು ಇಷ್ಟು ಟೇಸ್ಟ್ ಕೊಡು.
ದೋಸೆಗೆ ಚಟ್ನಿ ಕೊಡಬೇಕಾಯ್ತು, ಕಾಂಬಿನೇಷನು ಅವರು ಎಸ್ಪೆಷಲಿ ಕೇಳಿದ್ದಕ್ಕೆ ಕೊಟ್ಟರು, ಹಾಗಾಗಿ ಅದನ್ನು ಟೇಸ್ಟ್ ಮಾಡ್ತೀನಿ. ಇವತ್ತು ಲಾಸ್ಟ್ ಡೇ ಅಂತ ಬಂದು ಟೇಸ್ಟ್ ಮಾಡಿ ಹೇಳಿ. ಫಸ್ಟ್ ಡೇ ಬರ್ತಾನೆ, ಲಾಸ್ಟ್ ಡೇ ಬರ್ತಾನೆ. ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದೆ ಲಾಸ್ಟ್ ಡೇಲಿ. ಇವತ್ತು ನನಗೆ ರೀಲ್ ಗೊತ್ತಾಗಿದ್ದು ಇಲ್ಲಿ ಮಾಡ್ತಿದ್ದಾರೆ ಅಂತ, ಹಂಗಾಗಿ ಟೇಸ್ಟ್ ಮಾಡೋಣ ಅಂತೇಳಿ ಹೋಗಿ ಬಂದಿದ್ದು. ಇವನು ಖಾಲಿನೇ ಮಾಡ್ದ ಸ್ವೀಟು. ಹೋಗು ಇನ್ನೊಂದು ತರೋಗು, ಎದ್ದೋಗಿ ಓಡಿ, ಟೇಸ್ಟ್ ನನಗೆ ಇನ್ನೊಂದು ಬೇಕು, ಹೋಗು. ಬನ್ನಿ ನೀವು ಟೇಸ್ಟ್ ಮಾಡಿ, ತಿಂದ ಮೇಲೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೊಡೆದು ಹೇಗಿತ್ತು ಅಂತ, ಹೊಡಿಲಿಲ್ಲ ಅಂದರೆ ಅಟ್ಲೀಸ್ಟ್ ನೋಡಿದ್ಮೇಲೆ ಶೇರ್ ಆದರೂ ಮಾಡಿ, ಶೇರ್ ಮಾಡಿ ಸರಿನಾ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾಪಿ ಸಂಡೇ.